ಸಂಕ್ರಾಂತಿಯ ಬಳಿಕ ನಾಯಕ ಬದಲಾವಣೆಯ ವಿಚಾರದ ಸಂಬಂಧ ಸಿಎಂ ಬದಲಾವಣೆ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಈಗಾಗಲೇ ತಿಮ್ಮಾಪುರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಂಕ್ರಾಂತಿಯ ಬಳಿಕ ನಾಯಕತ್ವದ ಬದಲಾವಣೆ ಆಗತ್ತೆ ರಾಜ್ಯದಲ್ಲಿ ಅನ್ನುವ ವಿಚಾರದ ಸಂಬಂಧ ಸಿಎಂ ಬದಲಾವಣೆಯ ಬಗ್ಗೆ ನಮಗೆ ಗೊತ್ತಿಲ್ಲ. ನಾನು ಬದಲಾವಣೆ ಮಾಡುವ ಜಾಗದಲ್ಲಿಲ್ಲ. ಹೈಕಮಾಂಡ್ ಎಲ್ಲವನ್ನ ತೀರ್ಮಾನಿಸುತ್ತೆ. ಅದೇನೇ ತೀರ್ಮಾನ ಇದ್ರೂ ಕೂಡ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಯಾದಗಿರಿಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಸಂಕ್ರಾಂತಿಯ ವೇಳೆಗೆ ಸಿಹಿ ಸುದ್ದಿಯನ್ನ ಕೊಡ್ತಾರೆ ಹೈಕಮಾಂಡ್ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗದವರು ಆಗಾಗ ಟೀಕೆ ಟಿಪ್ಪಣಿಗೆ ಕಾರಣ ಆಗ್ತಾರೆ ಹೇಳಿಕೆಯನ್ನ ಕೊಡೋದ್ರ ಮೂಲಕ. ಇದಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಹೇಳಿಕೆ ಕೊಟ್ಟಿರೋದು ಸಿಎಂ ಬದಲಾವಣೆಯ ಬಗೆಗಿನ ವಿಚಾರ ನಮಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲ ಸಚಿವರಿದ್ರೆ ಅಥವಾ ಶಾಸಕರಿದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಗುರುತಿಸಿಕೊಂಡಂತ ನಾಯಕರು ಅವರ ಪರವಾಗಿ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ. ಆದ್ರೆ ಎರಡೂ ನಾಯಕರ ನಡುವೆ ಗುರುತಿಸಿಕೊಳ್ಳದಂತಹ ತಟಸ್ಥ ನಾಯಕರು ಮಾತ್ರ ನಮಗೆ ಗೊತ್ತಿಲ್ಲ. ಹೈಕಮಾಂಡ್ ಏನ್ ಹೇಳತ್ತೋ ಆ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿಕೆಯನ್ನ ಕೊಡುವುದು ಸರ್ವೇ ಸಾಮಾನ್ಯ ಆಗೋಗಿದೆ. ಹಾಗಾಗಿ ಸಂಕ್ರಾಂತಿಯಲ್ಲಿ ನಿಜಕ್ಕೂ ಕೂಡ ನಾಯಕತ್ವ ಬದಲಾವಣೆ ಆಗತ್ತಾ ಅನ್ನುವಂತ ಚರ್ಚೆಯ ಮಧ್ಯ ಈಗ ಹೈಕಮಾಂಡ್ ಎಲ್ಲವನ್ನ ತೀರ್ಮಾನ ಮಾಡುತ್ತೆ. ಇಂಪಾರ್ಟೆಂಟ್ಲಿ ನಾನು ಬದಲಾವಣೆ ಮಾಡುವಂತ ಜಾಗದಲ್ಲಿ ಇಲ್ಲದೆ ಇರೋದ್ರಿಂದ ಅದನ್ನ ನಾನು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಿಎಂ ಬದಲಾವಣೆಯ ಬಗ್ಗೆ ನನಗೆ ಯಾವ ವಿಚಾರವೂ ಗೊತ್ತಿಲ್ಲ ಅಂತ ಯಾದಗಿರಿಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ ಹೇಳಿಕೆಯನ್ನ ನೀಡಿದ್ದಾರೆ. ಸಮರ್ಥ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕ ರಾಜ್ಯದ ಆಗುವವುಗಳನ್ನ ಬಲ್ಲವರಿದ್ದಾರೆ. ಅವರ ನಾಯಕತ್ವದಲ್ಲಿ ಎಐಸಿಸಿಯಲ್ಲಿ ಇರೋದ್ರಿಂದ ಕರ್ನಾಟಕ ಚಿತ್ರ ಅವ್ರಿಗೆ ಗೊತ್ತಿದೆ. ನೀವು ಮಕರ ಸಂಕ್ರಾಂತಿ ಆದ ನಿಮ್ಮ ಟಿವಿಯಾಗ ಪೇಪರ್ದಾಗ ನೋಡಕತ್ತಿದ್ದೀನಪ್ಪ, ನನಗೇನು ಗೊತ್ತಿಲ್ಲ. ಆದರೆ ಯಾವುದೇ ಕ್ರಾಂತಿ ಉಂಟಾಗೋದಿಲ್ಲ ಅಂತ ಹೇಳ್ತಾರೆ ಸರ್. ಕ್ರಾಂತಿ ನಿಮ್ಮಿಂದ ಎಲ್ಲ ಕ್ರಾಂತಿ, ನೀವು ಟಿವಿಯಾಗ ಪೇಪರ್ದಾಗ ಕ್ರಾಂತಿ ಕ್ರಾಂತಿ ಉಂಟಾಗ್ತದ ಅಥವಾ ಇಲ್ಲ ಅಲ್ಲ, ಕ್ರಾಂತಿ ನಿಮ್ಮಿಂದ ನಾನು ಕೇಳಕತ್ತಿ. ನಮ್ಮಲ್ಲಿ ಕ್ರಾಂತಿನೂ ಇಲ್ಲ ಪ್ರಾಂತಿನೂ ಇಲ್ಲ. ಸಿದ್ದರಾಮಯ್ಯ ಬದಲಾವಣೆ ಮಾಡೋ ಜಾಗದಾಗಿದ್ರ CLP ನನ್ನ ಕೈಯಾಗಿದ್ರೆ ನಿಮ್ಮ ಎದುರುಗಡೆ ಹೇಳಿಬಿಡ್ತೀನಿ, ನಾಳೆ ಚೇಂಜ್ ಮಾಡ್ತೀನಿ ಅಂತೈತಿ ಅಥವಾ ಕಂಟಿನ್ಯೂ ಮಾಡುತ್ತೆ. ಎರಡೂ ನನ್ನ ಎತ್ತಿರಲಿಲ್ಲ. ನಾನು ಹಂಗೆ ಇವರೇ 5 ವರ್ಷಕ್ಕೆ ನಿಮ್ಮ ಮಾಹಿತಿ ಇರ್ತಲ್ಲ ಸರ್. ಸುಳ್ಳು ಸುಖ ಸುಮ್ಮನೆ ಮಾಹಿತಿ ನಾನು ಹೆಂಗೆ ಹೇಳಿದೆ. ನಮ್ಮ ನಾಯಕರು ಇದ್ದಾರೆ, ಅವರೆಲ್ಲ ತೀರ್ಮಾನ ತಗೋತಾರೆ. ಹೈಕಮಾಂಡ್ ಇದೆ, CLP ಇದೆ. ಅವ್ರು ಏನು ತೀರ್ಮಾನ ತಗೋತಾರೆ ಅನ್ನೋದು ಅವ್ರು ಬಿಟ್ಟು ಅಂತ ನಿಮ್ಗೆ ಇಮಿಡಿಯೇಟ್ ಹೇಳ್ಬಿಡ್ತೀನಿ. ಎಲ್ಲಾಗ ಹೇಳಿದ್ರಲ್ಲೋ ನಾನು ಚಂದ್ರೆಡ್ಡಿ ಅವ್ರಿಗೆ ಹೇಳ್ತೀನಿ, ಅವ್ರು ನಿಮ್ಗೆ ಹೇಳ್ತಾರೆ. ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡ್ತಾರಂತ. ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡ್ತಾರೋ, ನಮ್ಮ ಮುಖ್ಯಮಂತ್ರಿಗಳು ಯಾರ ಬಜೆಟ್ ಮಂಡನೆ ಮಾಡ್ತಾರೆ. ನಿಮ್ಗೆ ಯಾಕೆ ಅದ್ರ ಮೇಲೆ ಡೌಟು? ಚರ್ಚೆ ಆಗ್ತಾ ಇದೆ ಸರ್. ಚರ್ಚೆ ನಿಮ್ಮಿಂದಪ್ಪ, ದಿವಸ ಟಿವಿಯಾಗ ಅದೇ ಇರುತ್ತೆ, ಪೇಪರ್ದಾಗ ಅದೇ. ನೀವು ಏನು ಮಾಡಕತ್ತೀರೋ, ಯಾರನ್ನೇ ಮಂತ್ರಿ ಮಂಡಲ ರಚನೆ ಅಂದ್ರೆ ಎಲ್ಲ MLA ಮಂತ್ರಿ ಮಾಡಿಬಿಡ್ತೀರಿ. ಮುಖ್ಯಮಂತ್ರಿ ಮಾಡೋದು ಬರ್ತಂದ್ರೆ ಎಲ್ಲರನ್ನೂ ಒಂದೊಂದು ದಿವಸ ಅವನ ಹೆಸರು ಅವ್ರ ಹೆಸರು ಓಡಿಸ್ತೀರಿ. ನಮ್ಮ ಹೈಕಮಾಂಡ್ದಾಗ ಕೇಳಿದ್ರೆ ಚರ್ಚೆಯಲ್ಲ ತವ್ರು ಹೇಳ್ತಾರೆ. ಎಲ್ಲವೂ ನಿಮ್ಮದೇ. ಈಗ ಒಂದ್ ವೇಳೆ ಸರ್ ಬದಲಾವಣೆ ವಿಚಾರ ಬಂದಾಗ ದಲಿತ CM ಕೂಡ ಕೇಳಿ ಬರ್ತಾ ಇದೆಯಲ್ಲ, ಎಲ್ಲವೂ ನಿಮ್ಮಿಂದೆ. ಯಾರೇ CM ಆಗಬೇಕಾದ್ರೂ ಹೈಕಮಾಂಡ್ ಹಾಗೂ CLP ನಾಯಕ ಆದರೆ ಮಾತ್ರ ಇದು ಸಿಸ್ಟಮ್. ಸಮರ್ಥ ನಾಯಕ ಮಲ್ಲಿಕಾರ್ಜುನ